ಮೂಡಾದ ಮತ್ತೊಂದು ಮಹಾ ಕರ್ಮಕಾಂಡ. ಸಾಮಾನ್ಯ ವ್ಯಕ್ತಿ ಈಗ 100 ಕೋಟಿಯ ಒಡೆಯ. ಮೂಡದ ಗೋಲ್ಮಾಲ್ ಯಾಕೋ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ರಾಜಕಾರಣಿಗಳಿಂದ ಸದ್ದು ಮಾಡಿದ್ದಾಯ್ತು, ಸತ್ತವರ ಹೆಸರಲ್ಲಿ ಸಂಚಲನ ಮೂಡಿಸಿದ್ದಾಯ್ತು. ಈಗ ಬಡವನ ಸರದಿ. ಈತ ನಾಗರಾಜ್ ಅಂತ ಇರೋದು ಸಣ್ಣ ಹಂಚಿನ ಮನೆಯಲ್ಲಿ ಹರುಕಲು ಮುರುಕಲು ಬಟ್ಟೆ, ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಸ್ಥಿತಿ. ಆದ್ರೆ ಈತನ ಹೆಸರಲ್ಲಿರೋದು 56 ಮೂಡ ಸೈಟುಗಳು. ಅಂದ್ರೆ ಈತ ಈಗ ಸುಮಾರು 100 ಕೋಟಿಯ ಒಡೆಯ. ಆದ್ರೆ ಈ ಬಡಪಾಯಿಗೆ ತನ್ನ ಹೆಸರಲ್ಲಿ ಇಷ್ಟೊಂದು ದುಡ್ಡಿದೆ, ಆಸ್ತಿ ಇದೆ ಅನ್ನೋ ವಿಷಯ ಗೊತ್ತೇ ಇಲ್ಲ. ಹಿಂದೆ 1968ರಲ್ಲಿ ಈತನ ತಂದೆ ಹೆಸರಿನಲ್ಲಿದ್ದ ಸೈಟ್ ಅನ್ನ ಆಗಿನ ಮೂಡ ಅಧಿಕಾರಿಗಳು ತಗೊಂಡು ಅವರಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾಗಿತ್ತು. ಆದ್ರೆ ಈ ದಲ್ಲಾಳಿಗಳಿದಾರಲ್ಲ, ಮತ್ತೆ ಪರಿಹಾರಕ್ಕಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಮರು ಅರ್ಜಿ ಹಾಕ್ತಾರೆ. ಆಗ ಅಲ್ಲಿನ ಮಾಜಿ ಮೂಡ ಆಯುಕ್ತ ಏನಿದ್ರು ದಿನೇಶ್ ಕುಮಾರ್ ಅಂತ, ಅವರು ನಾಗರಾಜ್ ಅವರ ಹೆಸರಿಗೆ 98,000 ಚದರ ಅಡಿಯಷ್ಟು ಸೈಟ್ ಅನ್ನ ನಿವೇಶನವನ್ನ ಮಂಜೂರು ಮಾಡಿರ್ತಾರೆ. ಆದ್ರೆ ಈ ಯಾವ ವಿಷಯಗಳು ಕೂಡ ನಾಗರಾಜ್ ಅವರಿಗೆ ಗೊತ್ತೇ ಇಲ್ಲ. ಹೀಗೆ ಈ ಬಡ ಅಮಾಯಕರ ಹೆಸರಿನಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಆಸ್ತಿ ಲಪಟಾಯಿಸುವಂತಹ ಒಂದು ದೊಡ್ಡ ಸಂಚು ಈಗ ಹೊರ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ತರದ ಇನ್ನು ಎಷ್ಟೆಷ್ಟು ಪ್ರಕರಣಗಳು ಹೊರಬರುತ್ತೋ ಕಾದು ನೋಡಬೇಕು.